ಶುಭೋದಯಗಳು. ನನ್ನ ಹೆಸರು ಸೋಮನ್ ಗಣೇಶ್. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈಗ ನಾನು ಟೀಮ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಇದ್ದೀನಿ. ನನ್ನ ಹೆಸರು ನಂದನ್. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. My name is Deepika. I am studying in 9th standard. My name is Sishan Modi. I am studying in 9th standard. My name is Gautam from 9th standard. My name is Anand from 8th standard. My name is Ramana from 8th standard. ಈಗ ನಮ್ಮ ಟೀಮ್ದು ಪರಿಚಯ ಆಯಿತು. ನಾವು ಆರಿಸ್ಕೊಂಡಿರುವ ಸೆಕ್ಟರ್ ಹೆಸರು ಉತ್ಪಾದನೆ ಹಾಗೂ ಇಂಜಿನಿಯರಿಂಗ್ ವಲಯ. ಈಗ ಉತ್ಪಾದನೆ ಹಾಗೂ ಇಂಜಿನಿಯರಿಂಗ್ ವಲಯದ ಬಗ್ಗೆ ತಿಳಿಸಿಕೊಳ್ಳಲು ಬಿಡುತ್ತಿದ್ದಾರೆ ದೀಕ್ಷಿತ್ ವಿನಾಯಕ್. ಉತ್ಪಾದನೆ ಮತ್ತು ಇಂಜಿನಿಯರಿಂಗ್ ಅಂದರೆ ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳು. ಚಿಕ್ಕದಿಂದ ದೊಡ್ಡ ವಸ್ತುಗಳನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬಂದಂತಹ ವಸ್ತುಗಳನ್ನು 24 ಗಂಟೆಗಳ ಕಾಲ ನಾವು ಬಳಸುತ್ತೇವೆ. ಈಗ ಸುಮಾರು ಜನ ಸೆಕ್ಟರ್ ಬಗ್ಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಎಲ್ಲ ಸೆಕ್ಟರ್ಗೆ ಬಳಸುವಂತಹ ವಸ್ತುಗಳು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರ್ತವೆ. ಈ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡಕ್ಕೆ ಜನಗಳು ತುಂಬಾ ಬಯಸುತ್ತಾರೆ. ಕೈಗಾರಿಕೆಗಳ ದೇಶದ ಅಭಿವೃದ್ಧಿಯನ್ನು ಉಂಟು ಮಾಡುವ ಕಾರಣದಿಂದ ಈ ಹುದ್ದೆಯು ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ. ಈಗ ನೀವು ಉದ್ಯೋಗ ಮತ್ತು ಉತ್ಪಾದನೆ ಮತ್ತು ಇಂಜಿನಿಯರಿಂಗ್ ವಲಯದ ಬಗ್ಗೆ ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ಅದರಲ್ಲಿ ಬರುವ ಉದ್ಯೋಗಗಳ ಬಗ್ಗೆ ತಿಳಿಸಿಕೊಡಲು ಬರುತ್ತಿದ್ದಾರೆ. ನೆಕ್ಸ್ಟ್ ಅದರಲ್ಲಿ ಉತ್ಪಾದನೆ ಹಾಗೂ ಇಂಜಿನಿಯರಿಂಗ್ ಅದರಲ್ಲಿ ಸಿಗುವ ಕೌಶಲ್ಯಗಳನ್ನು ತಿಳಿಸಿಕೊಡಲು ಬರುತ್ತಿದ್ದಾರೆ. ಉದ್ಯೋಗ ಪಡೆಯಲು ಬೇಕಾಗುವ ಮುಖ್ಯ ಕೌಶಲ್ಯಗಳು ಯಾವ್ಯಾವಂದ್ರೆ ವಿಜ್ಞಾನ ಮತ್ತು ಗಣಿತ, ಅವು ಬೇರೆ ಬೇಕು. ನೆಕ್ಸ್ಟ್ ಈಗ ಖಾಸಗಿ ಕಂಪನಿಗಳು ಮಾತ್ರ ಇರಲ್ಲ, ಸರ್ಕಾರಿ ಉದ್ಯೋಗಗಳು ಇರುತ್ತೆ. ಅದ್ರ ಬಗ್ಗೆ ಕಂಪನಿಗಳ ಬಗ್ಗೆ ತಿಳಿಸ್ಕೊಳ್ಳಲು ಗೌರ್ಮೆಂಟ್ ಜಾಬ್ ಅಲ್ಲಿ ಬರುವಂತ ಏರಿಯಾಸ್ ಕಂಪ್ನೀಸ್ ಯಾವ್ಯಾವ ಅಂದ್ರೆ ನ್ಯಾಷನಲ್ ಟೆಂಪರಲ್ ಪವರ್ ಕಾರ್ಪೊರೇಷನ್, ಆಯಿಲ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಆಮೇಲೆ ಭಾರತ್ ಲಿಮಿಟೆಡ್, ಎಲೆಕ್ಟ್ರಿಕ್ ಲಿಮಿಟೆಡ್, ಮತ್ತೆ ಇನ್ನೂ ಸುಮಾರು ಥರ ಬರುತ್ತೆ. ಮತ್ತೆ ಪ್ರೈವೇಟ್ ಬರುವಂಥದ್ದು ಯಾವ್ದು ಅಂದ್ರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಸಚ್ ರಿಲಯನ್ಸ್ ಇಂಡಸ್ಟ್ರಿಯಲ್ ಏರಿಯಾಸ್, ಆಮೇಲೆ ಸ್ಮಾಲ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರೀಸ್. ಈಗ ಉತ್ಪಾದನೆ ಹಾಗೂ ಇಂಜಿನಿಯರ್ಗೆ ಬೇಕಾಗಿರುವ ವರ್ಕ್ ಇಂಟ್ರೆಸ್ಟ್ಗಳನ್ನ ತಿಳಿಸ್ಕೊಡಲು ಬರ್ತಿದ್ದಾರೆ. ಇಂಜಿನಿಯರಿಗೆ ಬೇಕಾಗಿರೋ ವರ್ಕ್ ಇಂಟ್ರೆಸ್ಟ್ ಪ್ರಾಕ್ಟಿಕಲ್, ಅನಲೈಟಿಕಲ್, ಆರ್ಗನೈಸರ್. ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಮೈಂಡಲ್ಲಿ, 10th ಆಮೇಲೆ ಏನು ಓದಬೇಕು, ಇದು ತಗೊಂಡ್ರೆ ಯಾವ ಕೆಲಸ ಸಿಗುತ್ತೆ ಅಂತ ಅದನ್ನು ತಿಳಿಸ್ಕೊಡೋದು ಬರುತ್ತಿದ್ದಾರೆ. ಎಲ್ಲರೂ 10th ಆದಮೇಲೆ ಇವಾಗ ಸಪೋಸ್ ನೀವು ಇಂಡಸ್ಟ್ರಿಯಲ್ ಇಂಜಿನಿಯರ್ ಆಗಬೇಕಂದ್ರೆ ಇಂಡಸ್ಟ್ರಿಯಲ್ ಅಥವಾ ಅಗ್ರಿಕಲ್ಚರ್, ಇಂಡಸ್ಟ್ರಿಯಲ್ ಪ್ಲಾಂಟ್, ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕಂದ್ರೆ ಪಿ ಯು ಸಿಲಿ ಸೈನ್ಸ್ ತಗೋಬೇಕು. ಅದಾದಮೇಲೆ BE BTech ಮಾಡಬೇಕು. ಇದಿಷ್ಟು ಮಾಡಿದ್ರೆ ನೀವು ಇಂಡಸ್ಟ್ರಿಯಲ್ ಇಂಜಿನಿಯರ್ ಆಗ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೋದು, ಎನ್ವಿರಾನ್ಮೆಂಟ್ ಇಂಜಿನಿಯರ್ ಆಗ್ಬೋದು. ನೆಕ್ಸ್ಟ್ ಡಿಪ್ಲೊಮಾದಲ್ಲಿ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿದ್ರೆ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಆಗ್ಬೋದು. ITI ಮಾಡಿದ್ರೆ ವೇರಿಯಸ್ ಟೆಕ್ನಿಷಿಯನ್ ಆಗ್ಬೋದು. ಅದಾದಮೇಲೆ ಡಿಪ್ಲೊಮಾದಲ್ಲಿ ತಗೊಂಡು ಅಸೆಂಬ್ಲಿ ವರ್ಕ್ಸು, ಮೇಂಟೆನ್ಸು, ಇದೆಲ್ಲ ತಗೊಂಡ್ರೆ ಮೇಂಟೆನ್ಸ್ ಅಥವಾ ಅಸೆಂಬ್ಲಿ ವರ್ಕರ್ಸ್ ಆಗ್ಬೋದು. ಅದಾದಮೇಲೆ ಡಿಪ್ಲೊಮಾದಲ್ಲಿ ಡಿಸೈನಿಂಗ್ ಪ್ರೊಡಕ್ಷನ್ BTech ಅಲ್ಲಿ ಅದನ್ನು ತಗೊಂಡ್ರೆ ಮಾಡ್ಬೋದು. ಅದಾದಮೇಲೆ ಲಾಸ್ಟ್ ಡಿಪ್ಲೊಮಾ ತಗೊಂಡು
ಕೆಲಸ ಮಾಡ್ಬೋದು. ಈಗ ಎಲ್ಲರೂ ತಿಳ್ಕೊಂಡ್ರೆ ಅಲ್ವಾ 10ನೇ ತರಗತಿ ಆದ್ಮೇಲೆ ಏನೇನ್ ಮಾಡ್ಬೇಕು ಅಂತ. ಈಗ ಉದ್ಯೋಗದಲ್ಲಿ ಸಿಗೋ ಪಾತ್ರಗಳೇನು ಅಂತ ತಿಳಿಸ್ಕೊಡಲು ಕೊಡ್ತಿದ್ದಾರೆ ಗೌತಮ್. ವಲಯದಿರುವ ಪಾತ್ರಗಳು ಪ್ಲಾಂಟ್ ಇಂಜಿನಿಯರ್ ಅಂದ್ರೆ ಆ ಘಟಕವನ್ನು ನಡೆಸುವವರು, ಉದ್ಯೋಗದ ಘಟಕವನ್ನು ನಡೆಸುವವರು. ಅಸೆಂಬ್ಲಿ ವರ್ಕರ್ ಅಂದ್ರೆ ಬಿಡಿಯಾಗಿರುವ ಭಾಗಗಳನ್ನು ಜೋಡಿಸುವವರು. ಮತ್ತೆ ಮೇಂಟೆನೆನ್ಸ್ ಟೆಕ್ನಿಷಿಯನ್ ಅಂದ್ರೆ ಸಾರ್ವಜನಿಕ ಯಂತ್ರಗಳನ್ನು ಪರಿಶೀಲಿಸಿ ಅದನ್ನು ರಿಪೇರಿ ಮಾಡುವವರು. ಹಾಗೆಯೇ ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜರ್ ಅಂದ್ರೆ ಉತ್ಪಾದನೆ ಪರಿಶೀಲಿಸಿ ಅದನ್ನು ಕ್ರಿಯವಾಗಿ ಮಂಥನ ಮಾಡುವವರು. ಹಾಗೆಯೇ ಮತ್ತು ಹೆಲ್ತ್ ಅಂಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಅಂದ್ರೆ ಜನರ ಕ್ಷೇಮವನ್ನು ಮತ್ತು ಆರೋಗ್ಯವನ್ನು ತಿಳಿಸುವವರು. ಮುಂದಿನ 5 ಪಾತ್ರಗಳನ್ನು ಸೋಮವಾರ ತಿಳಿಸುವರು. ಮೊದಲನೇದಾಗಿ ಇಂಡಸ್ಟ್ರಿಯಲ್ ಮ್ಯಾನೇಜರ್, ಇಂಡಸ್ಟ್ರಿಯಲ್ ಇಂಜಿನಿಯರ್ ಅಂತ ಬಂದ್ರೆ ಅವರು ಇನ್ನು ಏನೇನು ಅದನ್ನ ಹೆಚ್ಚುಗೊಳಿಸ್ಬೋದು, ಅದನ್ನ ಏನು ಮಾನದಂಡನೆಗಳು ಮಾಡ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದನ್ನ ಇಂಡಸ್ಟ್ರಿಯಲ್ ಇಂಜಿನಿಯರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಟೆಸ್ಟ್ ಟೆಕ್ನಿಷಿಯನ್, ಅವರು ಅದರಲ್ಲಿ ಕಂಟೆಂಟ್ಸ್ ಹೆಂಗಿದೆ, ಶುಗರ್ ಕಂಟೆಂಟ್ಸ್ ಆಗಲಿ, ಸಾಲ್ಟ್ ಕಂಟೆಂಟ್ ಆಗಲಿ, ಫ್ಯಾಟ್ ಕಂಟೆಂಟ್ ಆಗಲಿ, ಅದೇನೇನಿರುತ್ತೆ ಅದನ್ನು ಟೆಸ್ಟ್ ಮಾಡೋರಿಗೆ ಟೆಸ್ಟ್ ಟೆಕ್ನಿಷಿಯನ್ ಅಂತೀವಿ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಅಂದ್ರೆ ಈಗ ಫ್ಯಾಕ್ಟ್ರಿಗಳಲ್ಲಿ ಹೊಗೆಗಳು ಬರ್ಬೋದು, ಅದನ್ನ ತಡೆಗಟ್ಟೋರಿಗೆ